ಹಾಯ್ ಹಲೋ ಎಲ್ಲರಿಗೂ ಕೂಡ ಮತ್ತೊಮ್ಮೆ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಅಲ್ತಾಫ್ ಪಟೇಲ್. ಓಕೆ, ಹಾಗಾದರೆ ನಾವು ಹಿಂದಿನ ತರಗತಿಯಲ್ಲಿ ಅಂದರೆ ಹಿಂದಿನ ಕ್ಲಾಸಲ್ಲಿ ಗಣಿತಕ್ಕೆ ಅಂದರೆ ಮುರಾರ್ಜಿ, ಆದರ್ಶ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಹಾಗೂ ಏಕಲವ್ಯ ಅಬ್ದುಲ್ ಕಲಾಂ ಶಾಲೆ ಮಾದರಿ ಶಾಲೆಗಳ ಒಂದಿಷ್ಟು ಕ್ವಶನ್ಸ್ಗಳನ್ನು ಯಾವ ಥರ ಕೇಳ್ತಾರೆ ಅಂಥೇಳಿ ನಾವು ಈಗ ಆಲ್ರೆಡಿ 2 ವಿಡಿಯೋಗಳನ್ನು ನೋಡಿದ್ದೀವಿ. ಹಾಗೆ ಅದರ ಕಂಟಿನ್ಯೂ ಪಾರ್ಟ್ ಆಗಿರ್ತಕ್ಕಂಥ ಗಣಿತದ 3ನೇ ಪಾರ್ಟನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇಲ್ಲೂ ಮುರಾರ್ಜಿ ಮತ್ತು ಆದರ್ಶ ಶಾಲೆಗಳಲ್ಲಿ ಅತಿ ಹೆಚ್ಚು ಕೇಳುವಂಥ ಸಂಭವನೀಯ ಪ್ರಶ್ನೆಗಳು ಈ ಥರ ಇರ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ಡೀಟೇಲ್ ಆಗಿ ಕೊಡ್ತಾ ಹೋಗ್ತಾ ಇದ್ದೀನಿ. ನೋಡ್ತಾ ಹೋಗ್ರಿ. ಎಲ್ಲರೂ ಕೂಡ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ, ಯಾಕಂದರೆ ಪ್ರತಿದಿನ ನಿಮಗೆ ಇದೇ ಥರನಾಗಿರ್ತಕ್ಕಂತಹ ವಿಡಿಯೋಗಳು ಬರ್ತಾ ಇದ್ದಾವೆ. ಓಕೆನಾ? ನೀವೇನು ಮಾಡ್ಬೋದು, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆದರೆ ಅಂದರೆ ಪ್ರತಿದಿನ ನೀವೇನು ಮಾಡ್ಬೋದು ಅಂತಂದರೆ ನಾವು ಹಾಕುವಂಥ ಎಲ್ಲ ವೀಡಿಯೋಸ್ಗಳನ್ನು ಕನ್ನಡಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳಾಗಿರ್ಬೋದು ಅಥವಾ ಸಮಾಜಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳು, ಇಂಗ್ಲೀಷ್ಗೆ ಸಂಬಂಧಪಟ್ಟಂಥ ಕ್ವಶನ್ಗಳು, ಕನ್ನಡಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳನ್ನು ನೀವು ಪ್ರತಿದಿನ ಏನು ಮಾಡ್ಬೋದು, ನೋಡ್ತಾ ಹೋಗ್ಬೋದು. ಇನ್ನೇನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಆದರ್ಶ ಶಾಲೆಯಲ್ಲಿ ಒಂದು ಎಕ್ಸ್ಟ್ರಾ ಸಬ್ಜೆಕ್ಟ್ ಬರ್ತಾ ಇದೆ, ಅದು ಮಾನಸಿಕ ಸಾಮರ್ಥ್ಯ, ಮೆಂಟಲ್ ಎಬಿಲಿಟಿ ಅಂತ ಹೇಳಿ. ಓಕೆನಾ? ಆ ಸಬ್ಜೆಕ್ಟನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ದೀನಿ. ಎಲ್ಲರೂ ಕೂಡ ಏನು ಮಾಡಿರಿ ಅಂತಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿದಿನ ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೋಡಿಕೊಂಡು ನೀವು ಮನೆಯಲ್ಲೇ ತಯಾರಾಗಿ ಎಲ್ಲರೂ ಎಕ್ಸಾಮ್ಸ್ಗಳನ್ನು ಚೆನ್ನಾಗಿ ಬರೀರಿ ಅಂತ ಹೇಳ್ತಾ ನೆಕ್ಸ್ಟ್ ಇವತ್ತು ನಮ್ಮ ವಿಡಿಯೋವನ್ನು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗಣಿತದ ಪಾರ್ಟ್ 3 ಫಸ್ಟ್ ಕ್ವಶನ್. See what they are given in the question number 1. What is the place value of 7? ಬಹಳಷ್ಟು ಸಿಂಪಲ್. ಓಕೆನಾ? ನೀವೇನು ಮಾಡ್ಕೋಬೇಕು, ನಿಮಗೆ ಇದೇ ಜಾಸ್ತಿ ಆಗಿಬಿಡುತ್ತೆ. ಯಾಕೆ ಜಾಸ್ತಿ ಆಗುತ್ತೆ ಅಂತಂದರೆ ನೀವು ಕ್ವಶನನ್ನು ಕರೆಕ್ಟಾಗಿ ನೋಡೋದಿಲ್ಲ, ಪಾಠಗಳನ್ನು ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿರಲ್ಲ, ನಿಮ್ಮ ಕಾನ್ಸಂಟ್ರೇಷನ್ ಎಲ್ಲ ಕಂಪ್ಲೀಟ್ ಬೇರೆ ಕಡೆ ಇರೋದ್ರಿಂದ ನೀವೇನು ಮಾಡ್ತೀರಿ ಅಂತಂದರೆ ಈ ಕ್ವಶನ್ಸ್ಗಳನ್ನ ಮಿಸ್ ಮಾಡ್ತೀರಿ. ಇಂತಹ ಕ್ವಶನ್ಸ್ಗಳನ್ನೇ ಬಹಳಷ್ಟು ಜನ ರಾಂಗ್ ಮಾಡುವಂಥ ಕ್ವಶನ್ಸ್ಗಳು. ಓಕೆ, ನೀವು ಜಸ್ಟ್ ಒಂದು 15ರಿಂದ 20 ನಿಮಿಷ ನಾವು ಹೇಳುವಂಥ ಕ್ಲಾಸನ್ನು ಕರೆಕ್ಟಾಗಿ ಕೇಳಿದ್ದೇ ಆಯಿತು ಅಂತಂದರೆ ನೀವೇನು ಮಾಡ್ಬೋದು, ಮ್ಯಾಥ್ಸ್ ಸಬ್ಜೆಕ್ಟಲ್ಲಿ ಔಟ್ ಆಫ್ ಮಾರ್ಕ್ಸನ್ನು ಮಾಡ್ಬೋದು. ಮುರಾರ್ಜಿಯಲ್ಲಿ ನೀವು ಔಟ್ ಆಫ್ 100ಕ್ಕೆ 100 ಅಂಕಗಳನ್ನು ನೀವು ಇಲ್ಲಿ ಪಡಿಬೋದು. ಅಷ್ಟು ಸುಲಭವಾಗಿರ್ತಕ್ಕಂತಹ ಕ್ವಶನ್ ಪೇಪರ್ ಇರ್ತಾ ಇದೆ. ನೀವೇನು ಮಾಡಬೇಕು ಅಂದರೆ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿದ್ರೆ ಯಾವುದೂ ಕೂಡ ಟಫ್ ಆಗೋದೇ ಇಲ್ಲ. ಆದ್ದರಿಂದ ಎಲ್ಲರೂ ಕೂಡ ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟು ಪ್ರಾಕ್ಟೀಸ್ ಮಾಡಿ. ಇನ್ನೊಂದು 15ರಿಂದ 20 ಡೇಸಲ್ಲಿ ನಿಮಗೆ ಮುರಾರ್ಜಿ ಎಕ್ಸಾಮ್ ಇದೆ. ನೆಕ್ಸ್ಟ್ ಇನ್ನೊಂದು ಮಂತಲ್ಲಿ ನಿಮಗೆ ಆದರ್ಶ ಎಕ್ಸಾಮ್ ಇದೆ. ಅದಾದಮೇಲೆ ಅಬ್ದುಲ್ ಕಲಾಂ ನವೋದಯ ಮಾದರಿ ಶಾಲೆ ಅಂತಲೇ ಕರೀತಾ ಇದ್ದಾರೆ. ಇಲ್ಲಿ ಕೂಡ CBSE ಸಿಲೆಬಸ್ಸೇ ಇರ್ತಾ ಇದೆ. ಅಲ್ಲಿ ಕೂಡ ನೀವೇನು ಮಾಡ್ಬೋದು, ಫ್ರೀ ಎಜುಕೇಷನ್ನ ಪಡಿಬೋದಾಗಿದೆ. ಅಬ್ದುಲ್ ಕಲಾಂ ಸ್ಕೂಲ್ ಆಗಿರ್ಬೋದು, ಏಕಲವ್ಯ ಸ್ಕೂಲ್ ಆಗಿರ್ಬೋದು, ಇಲ್ಲಿ ಕೂಡ ನೀವು ಏನು ಮಾಡ್ಬೋದು, CBSEಯನ್ನು ಸಿಲೆಬಸ್ಸನ್ನು ನೀವಲ್ಲಿ ಪಡಿಬೋದು, ಅದು ಫ್ರೀಯಾಗಿ. ಹಾಗಾದರೆ ಏನು ಮಾಡಬೇಕು, ಅಲ್ಲಿ ನೀವು ಹೈಯೆಸ್ಟ್ ಸ್ಕೋರ್ಗಳನ್ನು ಮಾಡಬೇಕಾಗುತ್ತೆ. ಅಂಥ ಸ್ಕೂಲಲ್ಲಿ ನಿಮಗೆ ಸೀಟ್ಗಳು ಸಿಗಬೇಕಂದ್ರೆ ನೀವು ಹೈಯೆಸ್ಟ್ ಸ್ಕೋರ್ಗಳನ್ನು ಮಾಡಬೇಕು. ಹೈಯೆಸ್ಟ್ ಸ್ಕೋರ್ ಮಾಡಬೇಕಂದ್ರೆ ನೀವು ಪದೇ ಪದೇ ಪ್ರಾಕ್ಟೀಸ್ ಮಾಡಬೇಕು, ವಿಡಿಯೋಗಳನ್ನು ನೋಡಬೇಕು, ಕ್ವಶನ್ಸ್ಗಳನ್ನು ನೀವೇ ಓನ್ ಕ್ರಿಯೇಟಿವ್ ಮಾಡೋದನ್ನು ಕಲಿಬೇಕು ಅಂತ ಹೇಳ್ತಾ ಇವತ್ತಿನ ಫಸ್ಟ್ ಕ್ವಶನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಬಹಳಷ್ಟು ಸಿಂಪಲ್ ಇರುವಂಥ ಕ್ವಶನ್. What is the place value of 7 in the number 47,235? 47,235 ಸಂಖ್ಯೆಯಲ್ಲಿ 7ರ ಸ್ಥಾನ ಬೆಲೆ ಎಷ್ಟು ಅಂತ ಕೇಳಿದರೆ, ಸ್ಥಾನ ಬೆಲೆ ಕೇಳಿದರೆ, ಸ್ಥಾನವನ್ನು ಕೇಳಿಲ್ಲ. ಓಕೆ, ಇಲ್ಲಿ ಪ್ಲೇಸ್ ವ್ಯಾಲ್ಯೂ, ದೇ ವಿಲ್ ನಾಟ್ ಆಸ್ಕ್ ದ ಪ್ಲೇಸ್, ದೇ ವಿಲ್ ಗಿವನ್ ಹಿಯರ್ the place value. To find the place value of 7 in the number, ನೀವೇನು ಮಾಡಬೇಕಿಲ್ಲಿ, ಸ್ಥಾನ ಬೆಲೆಯನ್ನು ಕಂಡುಹಿಡಿಯಬೇಕು. ಸ್ಥಾನ ಬೆಲೆ ಅಂತಂದರೆ ಸಂಖ್ಯೆ 7 ಇದೆ, ಇದು 7 ಯಾವ ಸ್ಥಾನದಲ್ಲಿದೆ ಅಂತ ನಿಮಗೆ ಗೊತ್ತಿರಬೇಕು. ಬಿಡಿ 10, 100, 1000, 1 10, 100, 1000 ಯಾವ ಸ್ಥಾನದಲ್ಲಿದೆಯೋ 1000 ಸ್ಥಾನದಲ್ಲಿದೆ. ಹಾಗಾದರೆ ಇದರ ಸ್ಥಾನ ಬೆಲೆ ಎಷ್ಟಾಗುತ್ತೆ ಅಂದರೆ 7000 ಅಂತಕ್ಕಂಥದ್ದು ಇದರ ಸ್ಥಾನ ಬೆಲೆ ಆಗ್ತಾ ಇದೆ. 7000 ಅನ್ನುವಂಥದ್ದು ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ. ಸರ್, ನಾನಿಲ್ಲಿ ಇಂಟು ಮಾಡಲಿಕ್ಕೆ ನಾನು ಟೈಮ್ ಯಾಕೆ ವೇಸ್ಟ್ ಮಾಡಲಿ ಅಂತಂದರೆ 7ರ ಮುಂದುಗಡೆ ಇರುವಂತಹ ಸಂಖ್ಯೆಗಳೆಷ್ಟು, 3 ಸಂಖ್ಯೆಗಳಿದ್ದಾವೆ. 7ನ್ನು ಬರೆದು 3 ಸೊನ್ನೆಗಳನ್ನು ಬರೀಬೇಕು. ಹಾಗಾದರೆ 7000 ಅಂತಕ್ಕಂಥದ್ದು ನಮಗೆ ಸರಿಯಾದಂಥ ಆನ್ಸರ್ ಆಗ್ತಾ ಇದೆ. ಐ ಥಿಂಕ್ ಎಲ್ರಿಗೂ ಕೂಡ ಇದು ಅರ್ಥ ಆಗಿದೆ ಅಂತ ಹೇಳ್ತಾ ನೆಕ್ಸ್ಟ್ ಮುಂದಿನ ಕ್ವಶನ್ಗೆ ಹೋಗೋಣ.
ಕ್ವಶನ್ ನಂಬರ್ 2, ನೀವು ಸರ್ ಇದೇ ಕ್ವಶನ್ ಬರುತ್ತಾ? ಇಲ್ಲ, ಇದೇ ಪ್ಯಾಟರ್ನ್ ಮೇಲೆ 100% ಕ್ವಶನ್ ಬರುತ್ತೆ. ಓಕೆನಾ? ನೀವೇನು ಮಾಡಬೇಕು, ನಾನು ಒಂದು ಕ್ವಶನ್ ಹೇಳಿದ್ದೀನಿ ಅಂದರೆ 10 ಕ್ವಶನ್ಗಳನ್ನು ನೀವೇ ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಈಸಿಯಾಗಿ ನೀವೇನು ಮಾಡ್ಬೋದು, ಸಿಲೆಬಸ್ಸನ್ನು ಕವರ್ ಮಾಡ್ಕೋಬೋದು. ಓಕೆನಾ? ರೈಟ್. ಹಾಗಾದರೆ ನೆಕ್ಸ್ಟ್ ನೋಡೋಣ. ಕ್ವಶನ್ ನಂಬರ್ 2 ಏನು ಕೊಟ್ಟಿದ್ದಾರೆ? ಹೌ ಮೆನಿ ಫೇಸಸ್ ಡಸ್ ಕ್ಯೂಬ್ ಹ್ಯಾಸ್? ಓಕೆ, ಘನವು ಅಂದರೆ ಕ್ಯೂಬ್ಗೆ ಎಷ್ಟು ಮುಖಗಳಿರ್ತವೆ ಅಂತ ಕೇಳಿದರೆ, ಘನ ಅಂತಂದರೆ ನೀವು ಡೆಸ್ಟರ್ಗಳನ್ನು ನೋಡ್ಬೋದು, ಮೊಬೈಲನ್ನು ನೋಡ್ಬೋದು, ಅದು ಕೂಡ ಒಂದು ಘನ ಆಗಿರುತ್ತೆ. ಓಕೆನಾ? ಹಾಗಾದರೆ ಮೊಬೈಲ್ ಏನಾಗ್ತಂದರೆ ಆಯತ ಘನ ಆಗುತ್ತೆ. ಓಕೆನಾ? ಮೊಬೈಲು, ಡೆಸ್ಟ್ ಇವೆಲ್ಲ ಆಯತ ಘನ. ಚೌಕ ಘನಕ್ಕೆ, ಕ್ಯೂಬ್ಗೆ ಎಷ್ಟು ಮುಖಗಳಿರ್ತವೆ ಅಂತಂದರೆ ಚೌಕ ಘನ ಈ ಥರ ಇರ್ತಾ ಇದೆ ನಿಮಗೆ. ಓಕೆನಾ? ಇದಕ್ಕೆ ಒಟ್ಟು ಎಷ್ಟು ಮುಖಗಳಿರ್ತವೆ ಅಂದರೆ 6 ಮುಖಗಳಿರ್ತವೆ, 12 ಅಂಚುಗಳಿರ್ತವೆ. ಓಕೆ, 12 ಎಡ್ಜಸ್ ಇರ್ತವೆ, 6 ಫೇಸಸ್ ಇರ್ತವೆ. ಹಾಗಾದರೆ ಕ್ಯೂಬ್ಗೆ ಎಷ್ಟು ಫೇಸ್ ಇರ್ತವೆ ಅಂತಂದರೆ ನಮಗೆ 6 ಫೇಸಸ್ಗಳು ಕ್ಯೂಬ್ಗೆ ಇರ್ತಿದ್ದಾವೆ. ಓಕೆನಾ? ಕ್ಯೂಬ್ಗೆ ಎಷ್ಟು ಫೇಸ್ ಇರ್ತವೆ? 6 ಫೇಸ್ ಇರ್ತಾ ಇದ್ದಾವೆ, 6 ಮುಖಗಳಿರ್ತಾ ಇದ್ದಾವೆ, 12 ಅಂಚುಗಳಿರ್ತಾ ಇದ್ದಾವೆ. ಓಕೆನಾ? ರೈಟ್. ನೆಕ್ಸ್ಟ್ ಅದಾದಮೇಲೆ ಕ್ವಶನ್ ನಂಬರ್ 3 ಏನು ಕೊಟ್ಟಿದ್ದಾರೆ? ಸಿಂಪ್ಲಿಫಿಕೇಶನ್ ಮೇಲೆ ಕೇಳಿರ್ತಕ್ಕಂಥ ಕ್ವಶನ್ ಬಹಳಷ್ಟು ಸಿಂಪಲ್ ಆಗಿದೆ. 25 4 ಎಷ್ಟಂತ ನಿಮಗೆ ಗೊತ್ತಿದ್ರೆ, ಓಕೆ, 25 4 100 ಅಂತ ಎಲ್ರಿಗೂ ಕೂಡ ಗೊತ್ತು, ಹೌದಾ? ಇಲ್ಲಿ ನೆಕ್ಸ್ಟ್ ಏನಿದೆ? 1 0 ಇದೆ, 0ನ ಹಾಕ್ರಿ, 1000 ಅಂತಕ್ಕಂಥದ್ದು ನಮಗೆ ಸರಿಯಾದಂಥ ಉತ್ತರ ಆಗ್ತಾ ಇದೆ. ಓಕೆನಾ? ಇಲ್ಲ ಸರ್ ನಾನು ಈ ಥರ ಸೊಲ್ಯೂಷನ್ ಮಾಡ್ತೀನಿ ಅಂತಂದರೆ ಇಂಟು ಹಾಕ್ಕೊಂಡು ನೀವು ಸೊಲ್ಯೂಷನ್ ಕೂಡ ಮಾಡ್ಬೋದು. ನಿಮಗೆ ಆನ್ಸರ್ ಬರುವಂಥದ್ದು 1000 ಕೂಡ ಆಗಿರುತ್ತೆ. ಓಕೆನಾ? 4 0 0, 4 5 20, 4 7 8, 8 2 10, 1000 ಅಂತಕ್ಕಂಥದ್ದು ನಮಗೆ ಸರಿಯಾದಂಥ ಉತ್ತರ ಆಗ್ತಾ ಇದೆ. ಹಾಗಾದರೆ ಆಪ್ಷನ್ ಬಿ ನಮಗೆ ರೈಟ್ ಆನ್ಸರ್ ಆಗುತ್ತೆ. ಓಕೆನಾ? ರೈಟ್. ನೆಕ್ಸ್ಟ್ ನೋಡೋಣ ಕ್ವಶನ್ ನಂಬರ್ 4. ಓಕೆ, ಕ್ವಶನ್ ನಂಬರ್ 4ಕ್ಕೆ ಹೋಗೋದಕ್ಕಿಂತ ಮೊದಲು ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರ, ತಾಲೂಕು ಮೊಳಕಾಲ್ಮೂರು, ಜಿಲ್ಲೆ ಚಿತ್ರದುರ್ಗದಲ್ಲಿ ನವೋದಯ ಶಾಲೆ ಫಲಿತಾಂಶ, ಓಕೆ, 2025ನೇ ಸಾಲಿನಲ್ಲಿ, ಓಕೆನಾ, 2024 ಮತ್ತು 25ನೇ ಸಾಲಿನಲ್ಲಿ ನಮ್ಮ ಶಾಲೆಯಲ್ಲಿ ಒಟ್ಟು ನಿಮಗೆ 44 ಜನ ನವೋದಯಕ್ಕೆ ಸೆಲೆಕ್ಷನ್ ಆಗಿದ್ದಾರೆ. ಓಕೆ, ಫಸ್ಟ್ ಲಿಸ್ಟಲ್ಲಿ ಮಾತ್ರ ಇದು. ಸೆಕೆಂಡ್ ಲಿಸ್ಟಲ್ಲಿ ಮತ್ತೆ 6 ಜನ ವಿದ್ಯಾರ್ಥಿಗಳು ಸೆಲೆಕ್ಷನ್ ಆಗಿದ್ದಾರೆ. ಒಟ್ಟು ನಮ್ಮ 48 ವಿದ್ಯಾರ್ಥಿಗಳು ಒಟ್ಟು ನವೋದಯ ಶಾಲೆಗೆ ಸೆಲೆಕ್ಷನ್ ಆಗಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲಿನೇ ಅತಿ ಹೆಚ್ಚು ಫಲಿತಾಂಶವನ್ನು ಕೊಡ್ತಿರುವಂಥ ಸಂಸ್ಥೆ ನಮ್ಮ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರ ಆಗಿದೆ. ಓಕೆನಾ? ಅದೇ ಥರ ಇಲ್ಲಿ ಸೈನಿಕದಲ್ಲಿ 275 ಅಂಕಗಳನ್ನು ಪಡೆದು ಇವತ್ತು ಕೂಡ ಅವನು ಸೈನಿಕ ಶಾಲೆಗೆ ಆಯ್ಕೆಯಾಗಿ ಸೈನಿಕ ಶಾಲೆಯಲ್ಲಿ ಈಗ ಅಭ್ಯಾಸವನ್ನು ಮಾಡ್ತಿದ್ದಾನೆ. ಅಭಿರಾಮ್ ರೆಡ್ಡಿ ಅನ್ನುವಂಥ ವಿದ್ಯಾರ್ಥಿ ಕೂಡ ನಮ್ಮ ದ್ರೋಣ ಸಂಸ್ಥೆಯಿಂದನೇ ಹೋಗಿದ್ದಾನೆ. ಓಕೆನಾ? ನೆಕ್ಸ್ಟ್ ಅದೇ ಥರ ಇಲ್ಲಿ ನಮಗೆ ಒಟ್ಟು 48 ವಿದ್ಯಾರ್ಥಿಗಳು ಏನಾಗಿದ್ದಾರೆ ಅಂತಂದರೆ ನವೋದಯ ಶಾಲೆಗೆ ಆಯ್ಕೆಯಾಗಿದ್ದಾರೆ. ಅವರೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ, ನಿಮ್ಮ ಮಕ್ಕಳುಗಳು ಕೂಡ ನವೋದಯ ಶಾಲೆಗೆ ನಾನು ಸೆಲೆಕ್ಷನ್ ಆಗಬೇಕು ಅನ್ನುವಂಥ ಕನಸನ್ನು ಕಂಡಿದ್ದರೆ ದ್ರೋಣ ಕೋಚಿಂಗ್ ಕ್ಲಾಸಸ್ಗೆ ಹಿಂದೆ ಕರೆ ಮಾಡಿ ನಿಮ್ಮ ಅಡ್ಮಿಷನ್ಗಳನ್ನು ಕನ್ಫರ್ಮ್ ಮಾಡ್ಕೋರಿ. ಓಕೆನಾ? ನೆಕ್ಸ್ಟ್ ನೀವೇನಾದರೂ ಬರೋದು ಆಗಿಲ್ಲ ಅಂತಂದರೆ ನಿಮಗೆ ಆನ್ಲೈನ್ ಕ್ಲಾಸಸ್ಗಳು ಕೂಡ ಲಭ್ಯ ಇರ್ತಿದ್ದಾವೆ. 4 ಮತ್ತು 5ನೇ ತರಗತಿಗಳಿಗೆ ಏಪ್ರಿಲ್ 1ರಿಂದ ನಿಮಗೆ ಕ್ಲಾಸಸ್ಗಳು ಸ್ಟಾರ್ಟ್ ಆಗ್ತವೆ. ಯಾರೆಲ್ಲ ನೀವು ಏನಾದ್ರು ಕಾಲ್ ಮಾಡೋದಿತ್ತು ಅಂದರೆ 9741312170 ಈ ನಂಬರ್ಗೆ ಕಾಲ್ ಮಾಡಿ ನೀವು ಅಡ್ಮಿಷನ್ಗಳನ್ನು ಕನ್ಫರ್ಮ್ ಮಾಡ್ಕೋಬೋದು. ಓಕೆನಾ? ಹಾಗಾದರೆ ನೆಕ್ಸ್ಟ್ ನಮ್ಮ 4ನೇ ಪ್ರಶ್ನೆಗೆ ಹೋಗೋಣವಾ? ಪ್ರಶ್ನೆ ಸಂಖ್ಯೆ 4. ಕನ್ವರ್ಟ್ 3/4 ಇಂಟು ಪರ್ಸೆಂಟೇಜ್. 3/4 ಶೇಕಡ ಕ್ರಮಕ್ಕೆ ಪರಿವರ್ತಿಸಿ. ಶೇಕಡ ಕ್ರಮದ ಮೇಲೆ ಬಂದಿರುವಂಥ ಪ್ರಶ್ನೆ ಆಲ್ಮೋಸ್ಟ್ ಕಡಿಮೆ. ಓಕೆ, ಒಂದು ವೇಳೆ ಕೇಳಿದ್ರು ಅಂತಂದರೆ ಯಾವ ಥರ ಮಾಡಬೇಕು ಅನ್ನೋದಾದರೆ ನೋಡ್ಕೋರಿ. ಇಲ್ಲಿ ಯಾವುದೇ ಸಂಖ್ಯೆ ಆಗಿರಲಿ, ದಶಮಾಂಶ ಆಗಿರಲಿ, ಭಿನ್ನರಾಶಿ ಆಗಿರಲಿ, ನಾವು ಶೇಕಡ ಕ್ರಮಕ್ಕೆ ಪರಿವರ್ತನೆ ಮಾಡಬೇಕಾಗಿತ್ತು ಅಂತಂದರೆ ನಾವೇನು ಮಾಡ್ತೀವಿ? 100ರಿಂದ ಗುಣಿಸ್ತೀವಿ. ಕೊಟ್ಟಿರುವಂಥ ಸಂಖ್ಯೆಯನ್ನು 100ರಿಂದ ಗುಣಿಸ್ಬೇಕು. ಈಗ 2 ಅಂತ ಕೊಟ್ಟಿದ್ದಾರೆ. ಫಸ್ಟ್ ಸಂಖ್ಯೆಯನ್ನು ತೊಗೊಳ್ತೀನಿ, ಪೂರ್ಣಾಂಕವನ್ನು. ಓಕೆ, ಪೂರ್ಣ ಸಂಖ್ಯೆಯನ್ನು ನಾನು ಶೇಕಡ ಕ್ರಮಕ್ಕೆ ಪರಿವರ್ತನೆ ಮಾಡಬೇಕಾದ್ರೆ ಇಂಟು 100 ಮಾಡಬೇಕು. ಅವಾಗ ಏನಾಗುತ್ತೆ? ಇದು 200 ಶೇಕಡ ಆಗುತ್ತೆ. ಇಂಟು ಮಾಡಿ ಶೇಕಡ ಚಿಹ್ನೆಯನ್ನು ಬರೀಬೇಕು. ನೆಕ್ಸ್ಟ್ ಅದೇ ಥರ ನಾನೀಗ ಭಿನ್ನ ರಾಶಿಯನ್ನು ತಗೊಳ್ತೀನಿ. ಇದೇ ಭಿನ್ನ ರಾಶಿಯನ್ನು ತಗೊಳ್ಳೋಣ. ಈಗ 3/4 ಇದನ್ನು ನಾನೇನಾದರೂ ಈಗ ಶೇಕಡ ಕ್ರಮಕ್ಕೆ ಮಾಡಬೇಕಾಗಿತ್ತು ಅಂದರೆ
4 ಒಂದಲೇ 4 25 25 ಮೂರಲೆ 75% ಅಂತಕ್ಕಂಥದ್ದು ನಮಗೆ ಸರಿಯಾದಂಥ ಉತ್ತರ ಆಗ್ತಾ ಇದೆ. ಓಕೆ, ನೆಕ್ಸ್ಟ್ ಅದೇ ಥರ ದಶಮಾಂಶವನ್ನು 0.5 ಅಂತ ಕೊಟ್ಟಿದ್ರೆ ಇಂಟು 100 ಮಾಡಿರಿ. ದಶಮಾಂಶ ಆಗಿರಲಿ, ಪೂರ್ಣ ಸಂಖ್ಯೆ ಆಗಿರಲಿ, ಭಿನ್ನ ರಾಶಿ ಆಗಿರಲಿ, ಓಕೆನಾ, ನೀವು ಅದನ್ನು ಶೇಕಡ ಕ್ರಮಕ್ಕೆ ಪರಿವರ್ತನೆ ಮಾಡಬೇಕಾಗಿತ್ತು ಅಂದರೆ 100ರಿಂದ ಗುಣಿಸಬೇಕು. ಶೇಕಡ ಕ್ರಮವನ್ನು ದಶಮಾಂಶ ಸಂಖ್ಯೆಗೆ ಅಥವಾ ಪೂರ್ಣ ಸಂಖ್ಯೆಗೆ ಅಥವಾ ಭಿನ್ನ ರಾಶಿಗೆ ಪರಿವರ್ತನೆ ಮಾಡಬೇಕಾದ್ರೆ 100ರಿಂದ ಡಿವೈಡ್ ಮಾಡಬೇಕು, ಭಾಗಿಸಬೇಕು. ಓಕೆನಾ, ಹಾಗಾದ್ರೆ ನಾವೇನು ಮಾಡ್ತೀನಿ, ಶೇಕಡಕ್ಕೆ ಪರಿವರ್ತನೆ ಮಾಡಿದಾಗ ಇದು 50% ಆಗ್ತಾ ಇದೆ. ಓಕೆನಾ, ಇದನ್ನೇ ನಾವೇನಾದರೂ ಈಗ 50% ನಾವೇನಾದರೂ ಈಗ ಓಕೆನಾ ದಶಮಾಂಶಕ್ಕೆ ಮಾಡಬೇಕಾಗಿತ್ತು ಅಂದರೆ ಇದನ್ನೇನು ಮಾಡಬೇಕು, 100ರಿಂದ ಭಾಗಿಸಬೇಕು. ಓಕೆನಾ, ಏನಾಗುತ್ತೆ, 5 ಒಂದಲೇ 5 2 1/2 ಅಂದರೆ 0.5 ಆಗುತ್ತೆ. ಮತ್ತು ಶೇಕಡ ಅಂಥೇಳಿ ಬರೀಬಾರ್ದು. 50% ಅಂತ ನಾನು ಆಲ್ರೆಡಿ ತೊಗೊಂಡಿದ್ದೀನಿ. ಶೇಕಡ ಚಿಹ್ನೆ ಇತ್ತು ಅಂತಂದರೆ ಡಿವೈಡೆಡ್ ಬೈ 100 ಮಾಡಬೇಕು. ಓಕೆನಾ, ಹಾಗಾದರೆ ಈಗ ಏನು ಕೊಟ್ಟಿದ್ದಾರೆ ಇಲ್ಲಿ, 3/4 ಭಿನ್ನ ರಾಶಿಯನ್ನು ಶೇಕಡ ಕ್ರಮಕ್ಕೆ ಪರಿವರ್ತನೆ ಮಾಡಿ ಅಂತ ಹೇಳಿದ್ದಾರೆ. ನಾವು ಆಲ್ರೆಡಿ ಮಾಡಿದ್ದೀವಿ. ಇಲ್ಲಿ ಭಿನ್ನ ರಾಶಿ ಏನಿದೆ ನಮ್ಮದು 3/4 ಇದೆ. ಇದನ್ನು ಶೇಕಡ ಕ್ರಮಕ್ಕೆ ಮಾಡಬೇಕಾದ್ರೆ 100ರಿಂದ ಗುಣಿಸ್ಬೇಕು. 4 ಒಂದಲೇ 4 25 25 ಮೂರಲೆ 75 ಮುಂದೆ ಏನಿಡಬೇಕು, ಶೇಕಡ ಚಿಹ್ನೆಯನ್ನು ಇಟ್ಟರೆ ನಮಗೆ ಸರಿಯಾದಂಥ ಉತ್ತರ 75% ಅನ್ನುವಂಥದ್ದು ನಮಗೆ ಸರಿಯಾದಂಥ ಉತ್ತರ ಆಗ್ತಾ ಇದೆ. ಓಕೆನಾ, ಅರ್ಥ ಆಯ್ತಲ್ವಾ ಮಕ್ಕಳೇ? ಭಿನ್ನ ರಾಶಿಯಿಂದ ಶೇಕಡ ಕ್ರಮಕ್ಕೆ ಯಾವ ಥರ ಮಾಡಬೇಕು, ಶೇಕಡ ಕ್ರಮದಿಂದ ಭಿನ್ನ ರಾಶಿಗೆ ಯಾವ ಥರ ಮಾಡಬೇಕು. ಓಕೆನಾ, ರೈಟ್. ಹಾಗಾದರೆ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಪ್ರಶ್ನೆ ಸಂಖ್ಯೆ 5. ವಾಟ್ ಈಸ್ ದ HCF ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಆಫ್ 10 and 20? 10 ಮತ್ತು 20ರ ಮಹತ್ತಮ ಸಾಮಾನ್ಯ ಅಪವರ್ತನ ಎಷ್ಟು? 10 ಮತ್ತು 20ರ 10 ಮತ್ತು 20ನ್ನು ಭಾಗಿಸುವಂತಹ ಅತ್ಯಂತ ದೊಡ್ಡ ಸಂಖ್ಯೆ ಅಂತ ಅರ್ಥ. 10 ಮತ್ತು 20ನ್ನು ಭಾಗಿಸುವಂತಹ ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ಅಂತಂದರೆ ದೊಡ್ಡದು, ಮಹತ್ತಮ ಅಂತಂದರೆ ಬಿಗ್ಗೆಸ್ಟ್ ಅಂತ ಅರ್ಥ, ಹೈಯೆಸ್ಟ್ ದೊಡ್ಡದು ಅಂತ ಅರ್ಥ. 10 ಮತ್ತು 20ನ್ನು ಭಾಗಿಸುವಂಥದ್ದು ನೋಡ್ಕೋರಿ, ಇಲ್ಲಿ 10 ಇದೆ, ಇಲ್ಲಿ 20 ಇದೆ. ಈಗ 10 ಇದೆ, 10ರ ಮಧ್ಯೆಯಲ್ಲಿ 20 ಬರುತ್ತಾ? ಎಸ್ ಬರುತ್ತೆ. ಹಾಗಾದರೆ 10 ಒಂದಲೇ 10 ಎರಡಲೇ. ಹಾಗಾದ್ರೆ ಏನಾಗ್ತಾ ಇದೆ ನಮಗೆ, 10 ಅಂತಕ್ಕಂಥದ್ದು ಏನಾಗ್ತಾ ಇದೆ, 10 ಮತ್ತು 20ನ್ನು ಭಾಗಿಸುವಂತಹ ಅತ್ಯಂತ ದೊಡ್ಡ ಸಂಖ್ಯೆ ಅದು ಆಗಿದೆ. 10 ಮತ್ತು 20ರ 10 ಬರ್ತಾ ಇದೆ. ಕೊಟ್ಟಿರುವಂಥ ಆಪ್ಷನ್ಸ್ಗಳನ್ನೇ ನೋಡ್ಕೋಬೋದು ನೀವು. ಇಲ್ಲಿ 5ಅನ್ನು ತಗೋಬಹುದು. ಓಕೆ, 5 ಏನು ಮಾಡುತ್ತೆ, ಈಗ 5 10ನ್ನು ಭಾಗಿಸುತ್ತೆ, 20ನ್ನು ಭಾಗಿಸುತ್ತಲ್ಲ ಸರ್. 5 ಅಂತಕ್ಕಂಥದ್ದು 10ನ್ನು ಭಾಗಿಸುತ್ತದೆ, 20ನ್ನು ಭಾಗಿಸ್ತದೆ. 5 ಯಾಕೆ ಬರಲ್ಲ? ಯಾಕಂದರೆ 5 ಏನಾಗ್ತದೆ, ಚಿಕ್ಕ ಸಂಖ್ಯೆ ಆಗಿಬಿಡ್ತದೆ. ಅವ್ರು ಏನು ಕೇಳಲಿ, ದೊಡ್ಡದು ಕೇಳಿರಿ ಅಂದರೆ 10ಕ್ಕಿಂತ ದೊಡ್ಡದು ಮತ್ತೆ ಯಾವುದು ಇರಬಾರ್ದು. 10 ಮತ್ತು 20ನ್ನು ಭಾಗಿಸೋದು, ಇಲ್ಲಿ 10 ಅಂತ ನಾವು ಬಂದಿದ್ದೆಲ್ಲ ಇದಕ್ಕಿಂತ ದೊಡ್ಡದು ಮತ್ತೆ ಯಾವುದು ಇರ್ಬೋದು, ಚಿಕ್ಕದಿರ್ಬೋದು. ಚಿಕ್ಕದು 2 ಬರುತ್ತೆ, 5 ಬರುತ್ತೆ, ಹೌದಾ? ಬಟ್ ಇಲ್ಲಿ ದೊಡ್ಡದು 10ಕ್ಕಿಂತ ದೊಡ್ಡದು ಮತ್ತೆ ಬೇರೆ ಯಾವುದೇ ಸಂಖ್ಯೆ ಇದನ್ನು ಭಾಗಿಸೋದಿಲ್ಲ. 10 ಲಾಸ್ಟ್, 10ರ ಮೇಲೆ ಇದನ್ನು ಭಾಗಿಸೋಕ್ಕೆ ಬರಲ್ಲ. ಅರ್ಥ ಆಗ್ತಿದೆನಾ? ಇದಕ್ಕೆ ನಾವು ಅಂತ ಕರಿತೀವಿ. ಓಕೆ, ಹಾಗಾದರೆ 10 ಮತ್ತು 20ರ ಎಷ್ಟು ಬರ್ತಾ ಇದೆ ನಮಗೆ? 10 ಅಂತಕ್ಕಂಥದ್ದು ನಮಗೆ ಸರಿಯಾದಂಥ ಉತ್ತರ ಆಗ್ತಾ ಇದೆ. ರೈಟ್. ಹಾಗಾದರೆ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 6ಅನ್ನು ನೋಡೋಣ. ಏನು ಕೊಟ್ಟಿದ್ದಾರೆ? ಫೈಂಡ್ ದ ಪೆರಿಮೀಟರ್ ಆಫ್ ಟ್ರಯಾಂಗಲ್. ಓಕೆ, ವಿತ್ ದ ಸೈಡ್ ಆಫ್ 6 ಸೆಂಟಿಮೀಟರ್, 8 ಸೆಂಟಿಮೀಟರ್ ಆ್ಯಂಡ್ 10 ಸೆಂಟಿಮೀಟರ್. 6 ಸೆಂಟಿಮೀಟರ್, 8 ಸೆಂಟಿಮೀಟರ್ ಮತ್ತು 10 ಸೆಂಟಿಮೀಟರ್ ಬಾಹುಗಳನ್ನು ಹೊಂದಿರುವ ತ್ರಿಕೋನದ ಸುತ್ತಳತೆಯನ್ನು ಕಂಡುಹಿಡಿಯಿರಿ. ತ್ರಿಭುಜದ ಸುತ್ತಳತೆ. ಓಕೆನಾ, ತ್ರಿಕೋನದ ಸುತ್ತಳತೆ ಅಂತಂದರೆ ತ್ರಿಭುಜದ ಸುತ್ತಳತೆ ಅಂತ ಅರ್ಥ. ಓಕೆ, ತ್ರಿಭುಜದ ಸುತ್ತಳತೆಯನ್ನು ಕಂಡುಹಿಡಿಯಬೇಕಾದ್ರೆ 3 ಬಾಹುಗಳ ಮೊತ್ತ ಅಂತ ಕರಿತೀವಿ, ಅಥವಾ ಎಲ್ಲ ಬಾಹುಗಳ ಮೊತ್ತವನ್ನು ನಾವು ತ್ರಿಭುಜದ ಸುತ್ತಳತೆ ಅಂತ ಹೇಳಿ ಕರಿತೀವಿ. ಹಾಗಾದರೆ ಒಂದು ಬಾಹು ಯಾವುದೋ ಒಂದು, ನಾನೀಗ ಆ್ಯಂಗಲ್ ABC ಅಂತ ಹಾಕಿದ್ದೀನಿ. ಒಂದು ಬಾಹು 6 ಸೆಂಟಿಮೀಟರ್ ಇದೆ ಅಂತೆ, ಇನ್ನೊಂದು ಬಾಹು 8 ಸೆಂಟಿಮೀಟರ್ ಇದೆ ಅಂತೆ, ಅದೇ ಥರ ಇನ್ನೊಂದು ಬಾಹು 10 ಸೆಂಟಿಮೀಟರ್ ಇದೆ ಅಂತ ಹೇಳ್ತಿದ್ದಾರೆ. ಹಾಗಾದರೆ ಇದರ ಸುತ್ತಳತೆ ಎಷ್ಟು ಅಂತ ಕೇಳಿದರೆ, ಎಷ್ಟು ಸುತ್ತಳತೆ ಅಂತಂದರೆ ಈ 3 ಬಾಹುಗಳನ್ನು ನಾವೇನು ಮಾಡಬೇಕಾಗುತ್ತೆ, ಕೂಡಿಸ್ಬೇಕು. ಓಕೆ, 6 + 10 + 8 ಎಷ್ಟಾಯಿತು? 16 + 8 24 ಸೆಂಟಿಮೀಟರ್ ಅಂತಕ್ಕಂಥದ್ದು. ಸುತ್ತಳತೆ ಯಾವಾಗಲೂ ಸೆಂಟಿಮೀಟರಲ್ಲಿ ಇರುತ್ತೆ ಅಂತ ಪದೇ ಪದೇ ಹೇಳ್ತಾ ಇದ್ದೀನಿ. ಈಗ 24 ಸೆಂಟಿಮೀಟರ್ ಅಂತಕ್ಕಂಥದ್ದು ನಮಗೆ ಸರಿಯಾದಂಥ ಉತ್ತರ. ಅರ್ಥ ಆಯ್ತಲ್ವಾ? ತ್ರಿಭುಜದ ಏನು ಕಂಡುಹಿಡಿಬೇಕು, ಸುತ್ತಳತೆಯನ್ನು ಕಂಡುಹಿಡಿಬೇಕಾಗಿತ್ತು ಅಂತಂದರೆ 3 ಬಾಹುಗಳ ಮೊತ್ತವನ್ನು ನಾವಿಲ್ಲಿ ಮಾಡಬೇಕಾಗುತ್ತೆ. ಓಕೆನಾ? ರೈಟ್. ಅದೇ ಥರ ನಮಗೆ ವಿಸ್ತೀರ್ಣವನ್ನು ಕಂಡುಹಿಡಿಬೇಕಾದ್ರೆ 1/2 ×
ಪಾದ ಇಂಟು ಎತ್ತರ ಅನ್ನುವಂಥ ಸೂತ್ರವನ್ನು ಬಳಸ್ತೀವಿ. ಇದನ್ನು ನೆನ್ಪಿಟ್ಕೋರಿ. ಇದು ಯಾವಾಗ ಪಾದ ಮತ್ತು ಎತ್ತರಗಳನ್ನು ಕೊಟ್ಟಾಗ 1/2 ಇಂಟು ಪಾದ ಇಂಟು ಎತ್ತರ ಅನ್ನುವಂಥ ಸೂತ್ರವನ್ನು ನಾವಿಲ್ಲಿ ಬಳಸ್ತಾ ಇದ್ದೀವಿ. ಓಕೆನಾ? ರೈಟ್. ಹಾಗಾದರೆ ನೆಕ್ಸ್ಟ್ ನೋಡೋಣ. ಓಕೆ, ಮತ್ತು ನಮ್ಮ ಇನ್ನೊಂದು ಸಾಧನೆ ಕಿತ್ತೂರು ಸೈನಿಕ ಶಾಲೆ. ಓಕೆ, ಇಡೀ ದೇಶದಾದ್ಯಂತ ಒಂದೇ ಶಾಲೆ ಇದೆ, ಹೌದಾ? ಕಿತ್ತೂರು ಸೈನಿಕ ಶಾಲೆಯಲ್ಲಿಯೂ ಕೂಡ ನಮ್ಮ ಮಕ್ಕಳು 34 ವಿದ್ಯಾರ್ಥಿಗಳು, ಅಂದರೆ 2025ರಲ್ಲಿ ಒಟ್ಟು 34 ವಿದ್ಯಾರ್ಥಿಗಳು ಎಕ್ಸಾಮನ್ನು ಬರೆದಿದ್ದರು. ಅದರಲ್ಲಿ 18 ವಿದ್ಯಾರ್ಥಿಗಳು ಟಾಪ್ ಮೆರಿಟ್ ಲಿಸ್ಟಲ್ಲಿ ಆಯ್ಕೆಯಾಗಿದ್ದಾರೆ. 18 ವಿದ್ಯಾರ್ಥಿಗಳು ಏನಾಗಿದ್ದಾರೆ ಅಂತಂದರೆ ನಮ್ಮ ಕಿತ್ತೂರು ಸೈನಿಕ ಶಾಲೆಗೆ ಆಯ್ಕೆಯಾಗಿ ಅಲ್ಲಿ ಅವರು ತರಗತಿಯನ್ನು ಪಡಿತಾ ಇದ್ದಾರೆ. ಓಕೆನಾ? ಇದೇ ಥರ ನೀವು ಕೂಡ ನಿಮ್ಮ ಮಕ್ಕಳನ್ನು ಲೇಡೀಸ್ಗಾಗಿಯೇ ಇರುವಂಥದ್ದು, ಓನ್ಲಿ ಫಾರ್ ಗರ್ಲ್ಸ್ಗಂತಲೇ ಇರ್ತಕ್ಕಂಥದ್ದು ಕಿತ್ತೂರು ಸೈನಿಕ ಶಾಲೆ. ಓಕೆನಾ? ಈ ಸೈನಿಕ ಶಾಲೆಗೆ ನಿಮ್ಮ ಮಕ್ಕಳನ್ನು ಕಳಿಸ್ಬೇಕಾಗಿತ್ತಂದ್ರೂ ಕೂಡ ನಮ್ಮ ಕೋಚಿಂಗ್ ಕ್ಲಾಸಸ್ಸಲ್ಲಿ ಅದಕ್ಕೂ ಕೂಡ ನಾವೇನು ಮಾಡ್ತಾ ಇದ್ದೀವಿ, ತರಬೇತಿಯನ್ನು, ಸ್ಪೆಷಲ್ ಕ್ಲಾಸಸ್ಗಳನ್ನು ಕೊಡ್ತಾ ಇದ್ದೀವಿ. ಯಾರಾದರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ಕೆಳಗಡೆ ಕೊಟ್ಟಿರುವಂಥ ನಂಬರ್ಸ್ಗಳಿಗೆ ನೀವು ಮೆಸೇಜ್ ಮಾಡಿ ಅಥವಾ ಕಾಲ್ ಆದರೂ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಷನ್ನ ತಗೋಬೋದು. ವಿತ್ ಪೇರೆಂಟ್ಸ್ ನಂಬರ್ ಕೂಡ ಕೊಟ್ಟಿದ್ದೀವಿ ನಾವು. ಎಲ್ಲರಿಗೂ ನೀವೇನು ಮಾಡ್ಬೋದು, ಕಾಂಟ್ಯಾಕ್ಟ್ ಮಾಡಿ ಕೂಡ ಮಾತಾಡ್ಬೋದು, ಯಾವುದೇ ಮುಚ್ಚುಮರೆ ಇಲ್ಲದೇನೆ. ಓಕೆನಾ? ರೈಟ್. ನೆಕ್ಸ್ಟ್, ಹಾಗಾದರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 7. ಹೌ ಮೆನಿ ಸೆಂಟಿಮೀಟರ್ಸ್ ಮೇಕ್ 1 ಮೀಟರ್? 1 ಮೀಟರಲ್ಲಿ ಎಷ್ಟು ಸೆಂಟಿಮೀಟರ್ಗಳಿವೆ? ಇದು ಅಂತೂ ಕಾಮನ್ ಆಗಿ ಗೊತ್ತಿರ್ತಕ್ಕಂಥದ್ದು. 1 ಮೀಟರ್ ಇಸ್ ಈಕ್ವಲ್ಸ್ ಟು 100 ಸೆಂಟಿಮೀಟರ್. ಓಕೆನಾ? 1 ಕಿಲೋಮೀಟರ್ ಇಸ್ ಈಕ್ವಲ್ಸ್ ಟು 1000 ಮೀಟರ್. ಇದು ನಿಮಗೆ ಗೊತ್ತಿರಬೇಕು. ಓಕೆನಾ? ನೆಕ್ಸ್ಟು 1 ಸೆಂಟಿಮೀಟರ್ ಇಸ್ ಈಕ್ವಲ್ಸ್ ಟು 10 ಮಿಲಿಮೀಟರ್. ಇವೆಲ್ಲವೂ ನಿಮಗೆ ಗೊತ್ತಿರಬೇಕು. ನಮಗೆ ಕೇಳಿರುವಂಥ ಪ್ರಶ್ನೆ 1 ಮೀಟರ್ ಅಂತಂದರೆ 1 ಮೀಟರ್ ಇಸ್ ಈಕ್ವಲ್ಸ್ ಟು 100 ಸೆಂಟಿಮೀಟರ್ ಅಂತಕ್ಕಂಥದ್ದು ನಮಗೆ ರೈಟ್ ಆನ್ಸರ್ ಆಗ್ತಾ ಇದೆ. ಓಕೆನಾ? ರೈಟ್. ನೆಕ್ಸ್ಟ್, ಅದಾದಮೇಲೆ ಕ್ವಶನ್ ನಂಬರ್ 8. ವಿಚ್ ಆಫ್ ದೀಸ್ ಆನ್ ಈವೆನ್ ನಂಬರ್? ಕೆಳಗಿನವುಗಳಲ್ಲಿ ಸಮ ಸಂಖ್ಯೆ ಯಾವುದು ಅಂತ ಕೇಳಿದರೆ, ಸಮ ಸಂಖ್ಯೆಗಳು ಅಂತಂದರೆ ಯಾವ ಸಂಖ್ಯೆಗಳು 2ರಿಂದ ಭಾಗ ಹೋಗುತ್ತವೆಯೋ ಅಥವಾ ಸಂಖ್ಯೆಯ ಕೊನೆಯಲ್ಲಿ ಅಂದರೆ ಬಿಡಿ ಸ್ಥಾನದಲ್ಲಿ ಯಾವ ಸಂಖ್ಯೆಯು 0, 2, 4, 6, 8ರಿಂದ ಕೊನೆಗೊಂಡಿರುತ್ತದೆಯೋ ಈ ಎಲ್ಲ ಸಂಖ್ಯೆಗಳನ್ನು ನಾವೇನಂತ ಕರಿತೀವಿ, ಸಮ ಸಂಖ್ಯೆಗಳು ಅಂತ ಕರಿತೀವಿ. 2ರಿಂದ ಭಾಗ ಹೋಗಬೇಕು, ಇಲ್ಲ ಅಂತಂದರೆ ಬಿಡಿ ಸ್ಥಾನದಲ್ಲಿ ಆ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 0, 2, 4, 6, 8 ಇತ್ತಂದರೆ ಅಂತಹ ಸಂಖ್ಯೆಗಳನ್ನು ನಾವೇನಂತ ಕರಿತೀವಿ, ಸಮ ಸಂಖ್ಯೆ ಅಂತ ಕರಿತೀವಿ. ಹಾಗಾದರೆ ಆಪ್ಷನ್ ಎ ಇಲ್ಲಿ 13 3 ಇದೆ, ಇದು ಸಮ ಸಂಖ್ಯೆ ಅಲ್ಲ. ಇಲ್ಲಿ 5 ಇದೆ, ಇದು ಕೂಡ ಸಮ ಸಂಖ್ಯೆ ಅಲ್ಲ. ಇಲ್ಲಿ 2 ಇದೆ, ಇದು ಕಂಪಲ್ಸರಿ ಸಮ ಸಂಖ್ಯೆ ಆಗಿರುತ್ತೆ. ಇಲ್ಲಿ 7 ಇದೆ, ಇದು ಕೂಡ ಸಮ ಸಂಖ್ಯೆ ಆಗಿರೋದಿಲ್ಲ. ಸಮ ಸಂಖ್ಯೆಗಳನ್ನು ನೆನಪಿಟ್ಕೋಬೇಕು. ಅದೇ ಥರ ಬೆಸ ಸಂಖ್ಯೆ ಅಂದರೆ 2ರಿಂದ ಭಾಗವಾಗದೇ ಇರುವಂಥದ್ದು. ಓಕೆನಾ? ಅದೇನಾಗಲ್ಲ, 2ರಿಂದ ಭಾಗ ಹೋಗಲ್ಲ. ಯಾವ ಬರ್ತವೆ ಕೊನೆಯಲ್ಲಿ ಅಂದರೆ ಬಿಡಿ ಸ್ಥಾನದಲ್ಲಿ 1, 3, 5, 7, 9 ಹೊಂದಿರುವಂಥ ಸಂಖ್ಯೆಗಳು ಇವೇನಾಗಿರ್ತವೆ, ಬೆಸ ಸಂಖ್ಯೆಗಳಾಗಿರ್ತವೆ. ಇವೇನಾಗಿರ್ತವೆ, ಸಮ ಸಂಖ್ಯೆಗಳಾಗಿರ್ತವೆ. ಅರ್ಥ ಆಗ್ತಿದೆ ಅಲ್ವಾ? ರೈಟ್. ಇವಕ್ಕೆ ನಾವು ಸಮ ಮತ್ತು ಬೆಸ ಸಂಖ್ಯೆ ಅಂತ ಕರಿತಾ ಇದ್ದೀವಿ. ಹಾಗಾದರೆ ಕೊಟ್ಟಿರುವಂಥ ಪ್ರಶ್ನೆ ಏನಿದೆ ಇಲ್ಲಿ, ಸಮ ಸಂಖ್ಯೆ ಯಾವುದು ಅಂತಂದರೆ ಅದು 42 ಅಂತಕ್ಕಂಥದ್ದು ಇದು ನಮಗೆ ಸಮ ಸಂಖ್ಯೆ ಆಗಿರುತ್ತೆ. ಓಕೆನಾ? ರೈಟ್. ಅದೇ ಥರ ಪ್ರಶ್ನೆ ಸಂಖ್ಯೆ 9. ದ ಸಮ್ ಆಫ್ ದ ಆಂಗಲ್ಸ್ ಇನ್ ಅ ಟ್ರಯಾಂಗಲ್ ಈಸ್. ತ್ರಿಕೋನದ 3 ಕೋನಗಳ ಮೊತ್ತವು. ಓಕೆನಾ? ಹಿಂದಿನ ವಿಡಿಯೋದಲ್ಲೇ ನಾನು ನಿಮಗೆ ಡಿಸ್ಕಷನ್ ಮಾಡಿದ್ದೆ. ಓಕೆನಾ? ಪಾರ್ಟ್ 2 ವಿಡಿಯೋದಲ್ಲಿ ತ್ರಿಕೋನದ 3 ಕೋನಗಳ ಮೊತ್ತ ಎಷ್ಟಾಗಿರುತ್ತೆ ಅಂಥೇಳಿ. ಹೌದಾ? 3 ಕೋನಗಳ ಮೊತ್ತ, ತ್ರಿಭುಜದ 3 ಕೋನದ ಮೊತ್ತ ಯಾವಾಗಲೂ ಏನಿರುತ್ತೆ ಅಂತಂದರೆ 180 ಡಿಗ್ರಿಗೆ ಸಮನಾಗಿರುತ್ತೆ. 180 ಡಿಗ್ರಿ ಅಂತಕ್ಕಂಥದ್ದು ಇದು ಸರಿಯಾದಂಥ ಉತ್ತರ ಆಗ್ತಾ ಇದೆ. ಓಕೆನಾ? ರೈಟ್. ನೆಕ್ಸ್ಟ್ ನೋಡೋಣ ಕ್ವಶನ್ ನಂಬರ್ 10. ಓಕೆ, ಈಗ ಆಲ್ರೆಡಿ ನಾವು ನಿಮಗೆ ಬಹಳಷ್ಟು ಸಾರಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ ರಾಜ್ಯ ಮಟ್ಟದ ದ್ರೋಣ ಟ್ಯಾಲೆಂಟ್ ಅವಾರ್ಡ್. ಸುಮಾರು ನಮ್ಮಲ್ಲಿ 14ರಿಂದ 15 ಜಿಲ್ಲೆಯ ಮಕ್ಕಳು ಬಂದು ಈ ಎಕ್ಸಾಮನ್ನು ಬರಿತಾ ಇದ್ದಾರೆ. ಆದ್ದರಿಂದ ಇದು ರಾಜ್ಯ ಮಟ್ಟದ ದ್ರೋಣ ಟ್ಯಾಲೆಂಟ್ ಅವಾರ್ಡನ್ನು ನಾವಿಲ್ಲಿ ನಡೆಸ್ತಾ ಇದ್ದೀವಿ. ಪ್ರತಿ ವರ್ಷ ಮಾರ್ಚ್ ತಿಂಗಳಲ್ಲಿ ಕಂಪಲ್ಸರಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ, ಬಡ ವಿದ್ಯಾರ್ಥಿಗಳಿಗಾಗಿಯೇ ನಡೆಸುವಂಥ ಈ ಎಕ್ಸಾಮ್ ಏನಿದೆಯಲ್ಲ, ಇದೇ ತಿಂಗಳ ಮಾರ್ಚ್ 22ರಂದು
ಓಕೆನಾ. ಅಂದರೆ ನೆಕ್ಸ್ಟ್ ಮಾರ್ಚ್ 22, 2026 ಬೆಳಗ್ಗೆ 11 ಗಂಟೆಗೆ ಎಕ್ಸಾಮ್ ನಡೀತಾ ಇದೆ. ಈ ಎಕ್ಸಾಮ್ ಎಲ್ಲಿರುತ್ತೆ ಅಂತಂದರೆ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರ, SGM PU ಕಾಲೇಜ್, ತಾಲೂಕು ಮೊಳಕಾಲ್ಮೂರು, ಜಿಲ್ಲೆ ಚಿತ್ರದುರ್ಗ. ಓಕೆನಾ. ಒಂದು ವೇಳೆ ನಿಮಗೆ ಗೊತ್ತಾಗಿಲ್ಲ ಅಂತಂದರೆ ನೀವೇನು ಮಾಡ್ಬೋದು, ಇಲ್ಲಿರುವಂಥ ಯಾವುದೇ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇದ್ರ ಬಗ್ಗೆ ಇನ್ಫಾರ್ಮೇಷನ್ನ ಕಳಿಸ್ಬೋದು. ಇಲ್ಲ ಅಂದರೆ ಜಸ್ಟ್ ಏನು ಮಾಡಿ ಅಂತಂದರೆ ಇಲ್ಲಿ ಒಂದು ನಂಬರನ್ನು ಕೊಟ್ಟಿದ್ದೀವಿ 9741312170 ಅಂತ. ಈ ನಂಬರ್ಗೆ ಜಸ್ಟ್ ಹಾಯ್ ಅಂತೇಳಿ ನೀವು ಮೆಸೇಜ್ ಮಾಡಿದರೆ ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಇಮ್ಮಿಡಿಯೇಟಾಗಿ ಮೆಸೇಜ್ ಬರ್ತಾ ಇದೆ. ಓಕೆನಾ. ನೀವು ಜಸ್ಟ್ ಹಾಯ್ ಅಂತೇಳಿ ಮೆಸೇಜ್ ಮಾಡಿದರೆ ಸಾಕು, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ವಾಟ್ಸಪ್ಪಲ್ಲಿ ಲಭ್ಯ ಆಗುತ್ತೆ. ನೀವು ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳ್ಕೊಬೋದು. ನೆಕ್ಸ್ಟ್ ಅದೇ ಥರ ಇಲ್ಲಿ ಒಟ್ಟು ಶಿಷ್ಯವೇತನ ನಿಮಗೆ 25 ಲಕ್ಷ ಇರ್ತಾ ಇದೆ. ಓಕೆನಾ. ನೀವು ಇದಕ್ಕೆ ಹಾಯ್ ಅಂತ ಮೆಸೇಜ್ ಹಾಕಿದರೆ ವಿತ್ ಲೊಕೇಶನ್ ಕೂಡ ನಿಮಗೆ ಬರ್ತಾ ಇದೆ. ಜಸ್ಟ್ ನೀವು ಏನು ಮಾಡಬೇಕು ಅಂದರೆ 9741312170 ನಂಬರ್ಗೆ ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಇಲ್ಲಿ ಪಡಿಬೋದಾಗಿದೆ. ಓಕೆನಾ. ಅರ್ಥ ಆಗಿದೆ ಅಲ್ವಾ? ರೈಟ್. ಹಾಗಾದರೆ ನೆಕ್ಸ್ಟ್ ನಮ್ಮ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 10. ಎ ಬಸ್ ಸ್ಟಾರ್ಟ್ ಎಟ್ 10:30 AM and reach its destination at 1:30 PM. ಹೌ ಲಾಂಗ್ ವಾಸ್ ದ ಜರ್ನಿ? ಒಂದು ಬಸ್ಸು ಬೆಳಗ್ಗೆ 10:30ಕ್ಕೆ ಹೊರಟು ಮಧ್ಯಾಹ್ನ 1:30ಕ್ಕೆ ತಲುಪುತ್ತದೆ. ಹಾಗಾದರೆ ಪ್ರಯಾಣದ ಅವಧಿ ಎಷ್ಟು? ಅದು ಬೆಳಗ್ಗೆ ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡಿದೆ? 10:30ಕ್ಕೆ ಸ್ಟಾರ್ಟ್ ಮಾಡಿದೆ ಬೆಳಗ್ಗೆ. ನೆಕ್ಸ್ಟ್ ಮಧ್ಯಾಹ್ನ ಹೋಗಿದೆ, PM ಆಗಿದೆ. ಓಕೆ, PM ಆಗಿದೆ. 2 AM ಇತ್ತು ಅಂತಂದರೆ ಡೈರೆಕ್ಟ್ ಮೈನಸ್ ಮಾಡ್ತಿದ್ವಿ, ಬಟ್ PM ಆಗಿರೋದ್ರಿಂದ ಈ PM ಅನ್ನು ನಾವಿಲ್ಲಿ 2 ರೀತಿಯಲ್ಲಿ ಸೊಲ್ಯೂಷನ್ನ ಮಾಡ್ಬೋದು. ಓಕೆನಾ. ಫಸ್ಟ್ ನಾನು ಲಾಂಗ್ ಮೆಥಡನ್ನು ಹೇಳ್ತೀನಿ. ಲಾಂಗ್ ಮೆಥಡ್ ಏನಂದರೆ ಇದು 10:30ರಿಂದ 1:30 ಹೋಗಿದ್ದರಿಂದ 12 ಗಂಟೆನ ದಾಟಿ ಹೋಗಿದೆ. ಅಂದರೆ 12 ಗಂಟೆ ಅಂದರೆ 11 ಗಂಟೆ 60 ನಿಮಿಷ ಅಂದರೂ ಒಂದೇ, 12 ಗಂಟೆ ಅಂದ್ರೂ ಒಂದೇ. ಓಕೆನಾ. ಈಗ ಇದನ್ನೇನು ಮಾಡಬೇಕು, 10 ಗಂಟೆ 30 ನಿಮಿಷವನ್ನು ಇದರಲ್ಲಿ ಮೈನಸ್ ಮಾಡ್ಕೋರಿ. ಎಷ್ಟಾಗುತ್ತೆ? 0, 3, 11ರಲ್ಲಿ 10 ಅಂದರೆ 1 ಗಂಟೆ 30 ನಿಮಿಷ ಪ್ಲಸ್ ನೆಕ್ಸ್ಟ್ ಇಲ್ಲಿ ಏನಾಗ್ತಾ ಇದೆ, ಇಲ್ಲಿ ಮತ್ತೆ 1 ಗಂಟೆ 30 ನಿಮಿಷ. ಇಲ್ಲಿ ತಲುಪಿರುವಂಥ ಸಮಯವನ್ನು ಇದಕ್ಕೆ ಕೂಡಿಸ್ಬೇಕು. ಫಸ್ಟು 11 ಗಂಟೆ 60 ನಿಮಿಷದಲ್ಲಿ ಅಂದರೆ 12 ಗಂಟೆಯಲ್ಲಿ ಇದು 12 ಗಂಟೆನ ದಾಟಿರೋದ್ರಿಂದ ನಾನು 11 ಗಂಟೆಯಲ್ಲಿ ಮೈನಸ್ ಮಾಡ್ತಾ ಇದ್ದೀನಿ 12 ಗಂಟೆಯಲ್ಲಿ. ಓಕೆನಾ. ಈಗ ಎಷ್ಟಾಗುತ್ತೆ ಇದು? 0, 6, 2 + 1 + 1 2 ಗಂಟೆ 60 ನಿಮಿಷ ಅಂದರೂ ಒಂದೇ, ಅಥವಾ 3 ಗಂಟೆ ಅಂದ್ರೂ ಒಂದೇ. ಅಥವಾ ಈಸಿ ಮೆಥಡಲ್ಲಿ ಹೇಳ್ರಿ ಸರ್ ನಮಗೆ 1 ಸೆಕೆಂಡಲ್ಲಿ ಆನ್ಸರ್ ಬರೋ ಥರ ಅಂತಂದರೆ ಇಲ್ಲಿ ಕೊಟ್ಟಿರುವಂತಹ ಟೈಮನ್ನು 24 ಗಂಟೆ ಗಡಿಯಾರಕ್ಕೆ, ಅಂದರೆ 1 ಗಂಟೆ ಅಂದರೆ 13 ಗಂಟೆ 30 ನಿಮಿಷ ಅಂತ ಅರ್ಥ. ಇದನ್ನು 24 ಗಂಟೆ ಗಡಿಯಾರಕ್ಕೆ ಪರಿವರ್ತನೆ ಮಾಡ್ತೀವಿ. ಓಕೆನಾ. ರೈಟ್. ನೆಕ್ಸ್ಟು 10 ಗಂಟೆ 30 ನಿಮಿಷವನ್ನು ಸ್ಟಾರ್ಟ್ ಆಗಿರುವಂಥ ಟೈಮ್ 10 ಗಂಟೆ 30 ನಿಮಿಷವನ್ನು ಡೈರೆಕ್ಟಾಗಿ ನೀವೇನು ಮಾಡ್ಬೋದು, ಮೈನಸನ್ನು ಮಾಡಿರಿ. 0, 0, 13ರಲ್ಲಿ 10 ಹೋದರೆ 3 ಗಂಟೆ ಅಂತಕ್ಕಂಥದ್ದು ನಮಗೆ ಸರಿಯಾದಂಥ ಉತ್ತರ ಆಗ್ತಾ ಇದೆ. 3 ಗಂಟೆ ಅಂತಕ್ಕಂಥದ್ದು ಅರ್ಥ ಆಗ್ತಿದೆ ಅಲ್ವಾ? ಇಲ್ಲ ನೀವು ಡೈರೆಕ್ಟಾಗಿ ಬಾಯಲ್ಲೇ ಮಾಡ್ತೀನಿ ಅಂದರೆ 10:30, 11:30, 12:30, 1:30, 3 ಗಂಟೆ ಆಯ್ತಲ್ವಾ? 3 ಗಂಟೆ ಅಂತ ಹೇಳಿ ನೀವು ಮಾಡ್ಬೋದು. ಒಂದು ವೇಳೆ ಟೈಮ್ ಏನಾದರೂ ಇಲ್ಲಿ ಹೆಚ್ಚು ಕಡಿಮೆ ಕೊಟ್ಟಿದ್ರೆ, ಇಲ್ಲಿ 30 ನಿಮಿಷ ಅಂತ ಕೊಟ್ಟು ಇಲ್ಲಿ 25 ನಿಮಿಷ ಅಥವಾ 28 ನಿಮಿಷ, 14 ನಿಮಿಷ, 16 ನಿಮಿಷ ಅಂತ ಕೊಟ್ಟಿದ್ರು ಅಂದರೆ ನೀವು ಈ ಸೂತ್ರ ಯಾವುದಾದ್ರೂ ಮಾಡ್ಬೋದು. ಇದು ಈಸಿಯೆಸ್ಟ್ ಮೆಥಡು. ಇದು ಸ್ವಲ್ಪ ಲಾಂಗ್ ಆಗುತ್ತೆ, ಬಟ್ ಇದು ಪರ್ಫೆಕ್ಟಾಗಿ ಆನ್ಸರ್ ಕೂಡ ಬರ್ತಾ ಇರುತ್ತೆ. ಓಕೆನಾ. ರೈಟ್. ಹಾಗಾದರೆ ನೆಕ್ಸ್ಟ್ ನಮ್ಮ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 11. ವಾಟ್ ಈಸ್ ದ 1/2 ಆಫ್ 100? 100ರ 1/2 ಭಾಗ ಎಷ್ಟು? 100ರ 1/2 ಅಂತಂದರೆ 1/2 ಅಂದರೆ ಅರ್ಧ. 100ರ ಅರ್ಧ ಭಾಗ ಎಷ್ಟಾಗಿರುತ್ತೆ? 50. ಸಿಂಪಲ್ ಕ್ವಶನ್, ಹೌದಲ್ವಾ? 100ರ ಅರ್ಧ ಭಾಗ ಎಷ್ಟು? 50 ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ. ಇಲ್ಲ ಸರ್ ನಾವು ಸೊಲ್ಯೂಷನ್ ಮಾಡಿರಿ ಅಂದರೆ 100ರ ಅರ್ಧ ಭಾಗ 2 1 2 50. ಓಕೆನಾ. 51 50 ಅಂತಕ್ಕಂಥದ್ದು ನಮಗೆ ಸರಿಯಾದಂಥ ಉತ್ತರ ಆಗ್ತಾ ಇದೆ. ಕ್ಲಿಯರ್ ಅಲ್ವಾ? ರೈಟ್. ಹಾಗಾದರೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಣ. ಪ್ರಶ್ನೆ ಸಂಖ್ಯೆ 12. ಫೈಂಡ್ ದ ಮಿಸ್ಸಿಂಗ್ ನಂಬರ್. ಓಕೆ, ಇಲ್ಲೊಂದು ನಂಬರ್ನ ನಾವು ಫೈಂಡ್ ಔಟ್ ಮಾಡಬೇಕು. ಯಾವ ನಂಬರ್ ಬರುತ್ತೆ, ಮುಂದಿನ ಸರಣಿ ಏನು ಬರುತ್ತೆ ಅಂತ ಹೇಳಿ
2 4 8 16 ಡ್ಯಾಶ್ ಅಂತ ಕೊಟ್ಟಿದ್ದಾರೆ. 2 2 4 4 2 8 8 2 16 16 32 ಅಂತಕ್ಕಂಥದ್ದು ಅಂದರೆ ಇಂಟು 2 ಮಾಡಿದ್ದಾರೆ. ಎಲ್ಲ ಸಂಖ್ಯೆಗೆ ಏನು ಮಾಡಿದ್ದಾರೆ ಅವರು ಇಂಟು 2 ಮಾಡಿದ್ದಾರೆ. ಓಕೆನಾ, ಎಲ್ಲ ಸಂಖ್ಯೆಗೆ 2ರಿಂದ ಗುಣಿಸಿದಾಗ ನಾವು ಗುಣಿಸಿದಾಗ ನಮಗೇನು ಬರ್ತಾ ಇದೆ 32 ಅಂತಕ್ಕಂಥದ್ದು ನಮಗೆ ಸರಿಯಾದಂಥ ಉತ್ತರ ಬರ್ತಾ ಇದೆ. ಅರ್ಥ ಆಗಿದೆ ಅಲ್ವಾ? ರೈಟ್. ಹಾಗಾದರೆ ನೆಕ್ಸ್ಟ್ ನಮ್ಮ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 13. ಓಕೆ, ನಾನೀಗ ಟ್ಯಾಲೆಂಟ್ ಅವಾರ್ಡ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಿಮಗೆ ಕೊಟ್ಟೆ. ಟ್ಯಾಲೆಂಟ್ ಅವಾರ್ಡಲ್ಲಿ ನಾವು ಒಂದು ವೇಳೆ ಸೆಲೆಕ್ಷನ್ ಆಗಿಲ್ಲ ಸರ್ ಅಂತಂದರೆ ನೆಕ್ಸ್ಟ್ ನಮಗೇನು ಕೋಚಿಂಗ್ ಇರಲ್ವಾ? ಎಸ್, ನಿಮಗೂ ಕೂಡ ಏನಿರುತ್ತೆ ಕೋಚಿಂಗನ್ನು ಇರುತ್ತೆ. ಓಕೆ, ಏಪ್ರಿಲ್ 1ರಿಂದ ಸಮ್ಮರ್ ಕ್ಲಾಸಸ್ಗಳು ಕ್ಲಾಸ್ 3ಇಂದ ಹಿಡಿದು ಅಪ್ ಟು 10th ಸ್ಟ್ಯಾಂಡರ್ಡ್ವರೆಗೆ ನೀವು ಸಮ್ಮರ್ ಕ್ಲಾಸಸ್ಸನ್ನು ಪಡಿಬೋದು. ಆನ್ಲೈನ್ ಕ್ಲಾಸಸ್ಗಳನ್ನು ಪಡಿಬೋದು, ಅದ್ರ ಜೊತೆಗೆ ಆಫ್ಲೈನ್ ಕ್ಲಾಸಸ್ಗಳನ್ನು ಕೂಡ ಪಡಿಬೋದು. ವಿತ್ ರೆಸಿಡೆನ್ಸಿಯಲ್ ಮತ್ತು ನಾನ್ ರೆಸಿಡೆನ್ಸಿಯಲ್ ಲೋಕಲ್ ಆಗಿ ಕೂಡ ನೀವು ಕ್ಲಾಸಸ್ಸನ್ನು ಪಡಿಬೋದು. ಇಲ್ಲ ಅಂತಂದರೆ ನಮ್ಮಲ್ಲಿ ಹಾಸ್ಟೆಲ್ ವ್ಯವಸ್ಥೆ ಇದೆ, ಹಾಸ್ಟೆಲಲ್ಲಿ ನೀವೇನು ಮಾಡ್ಬೋದು ಇದ್ದು ಎಜುಕೇಷನ್ನ ಪಡಿಬೋದು. ಇದೇ ಏಪ್ರಿಲ್ 1ರಿಂದ ನಿಮಗೆ ಏನು ಸಮ್ಮರ್ ಕ್ಲಾಸಸ್ಗಳು ಸ್ಟಾರ್ಟ್ ಆಗ್ತಾ ಇದ್ದಾವೆ. ಓಕೆನಾ, ಒಂದ್ಸರಿ ನೀವು ಬಂದು ವಿಸಿಟ್ ಮಾಡಿ ನೋಡ್ಕೊಂಡು ಹೋಗಿ ಆಮೇಲೆ ಬೇಕಾದ್ರೆ ನೀವು ಕ್ಲಾಸಸ್ಸನ್ನು ಕೂಡ ಇಲ್ಲಿ ತೆಗೆದುಕೊಳ್ಬೋದಾಗಿದೆ. ಅಡ್ರೆಸ್ಸು ದ್ರೋಣ ಕೋಚಿಂಗ್ ಕ್ಲಾಸಸ್, ರಾಂಪುರ, ಮೊಳಕಾಲ್ಮೂರು ತಾಲೂಕು, ಚಿತ್ರದುರ್ಗ ಜಿಲ್ಲೆ, SGM PU ಕಾಲೇಜ್, ಪೆಟ್ರೋಲ್ ಬಂಕ್ ಹಿಂದ್ಗಡೆ ನಮ್ಮ ಕೋಚಿಂಗ್ ಸೆಂಟರ್ ಇದೆ. ನೀವು ಬಂದು ಒಂದ್ಸರಿ ಏನು ಮಾಡ್ಬೋದು ವಿಸಿಟನ್ನು ಕೊಡ್ಬೋದಾಗಿದೆ. ರೈಟ್. ಅದೇ ಥರ ನಮ್ಮ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರ ಅಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಸಾಕಾಗಷ್ಟು ಮಾಹಿತಿಯನ್ನು ಅಲ್ಲಿ ನಾವಿಲ್ಲಿ ಪ್ರೊವೈಡ್ ಮಾಡಿದ್ದೀವಿ ಯೂಟ್ಯೂಬಲ್ಲಿ, ನೀವು ಅಲ್ಲಿ ಕೂಡ ನೋಡ್ಕೋಬೋದು. ನೆಕ್ಸ್ಟ್ ಅದೇ ಥರ ನಮ್ಮದೇ ಆಗಿರ್ತಕ್ಕಂಥ ಪ್ಲೇಸ್ಟೋರಲ್ಲಿ ದ್ರೋಣ ನವೋದಯ ಅನ್ನುವಂಥ ಒಂದು ಆ್ಯಪ್ ಇದೆ. ಆ ಆ್ಯಪ್ ಮುಖಾಂತರ ಕೂಡ ನೀವು ನಮ್ಮ ಬಗ್ಗೆ ಮಾಹಿತಿಯನ್ನು ಅಲ್ಲಿ ಪಡಿಬೋದಾಗಿದೆ. ಇಲ್ಲ ಅಂದರೆ ನನಗೆ ಹೇಳಿದಿನಲ್ವ, ಈ ನಂಬರ್ಗೆ ಜಸ್ಟ್ ಒಂದು ಹಾಯ್ ಅಂತೇಳಿ ಮೆಸೇಜ್ ಹಾಕಿದರೆ ನೀವು ಅಲ್ಲಿ ಎಲ್ಲ ಮಾಹಿತಿಯನ್ನು ಪಡಿಬೋದಾಗಿದೆ. ಓಕೆನಾ, ರೈಟ್. ಹಾಗಾದರೆ ನೆಕ್ಸ್ಟ್ ನೋಡೋಣ ನಮ್ಮ ಮುಂದಿನ ಪ್ರಶ್ನೆ ಸಂಖ್ಯೆ 13. ವಿಚ್ ಈಸ್ ಲಾರ್ಜರ್ 0.5 ಆರ್ 0.05? ಯಾವುದು ದೊಡ್ಡದು ಅಂತ ಕೇಳಿದರೆ 0.5 ಇದೆ, ಇಲ್ಲಿ 0.05 ಇದೆ. ಹಾಗಾದರೆ ಯಾವುದು ದೊಡ್ಡದು ಸರ್? ಇದ್ರಾಗ 3 ನಂಬರ್ ಅದಾವ್ರಿ, ಇದ್ರಾಗ 2 ನಂಬರ್ ಅದಾವ್ರಿ, ಇದು ದೊಡ್ಡದು, ಇದು 3 ನಂಬರ್ ಇರೋದೇ ದೊಡ್ಡದಾ? ರಾಂಗ್. ಓಕೆ, ಯಾಕೆ ರಾಂಗ್ ಅಂತಂದರೆ ನೋಡಿ, ಇಲ್ಲಿ ಹೋಲ್ ನಂಬರ್ ಆದಮೇಲೆ ಪಾಯಿಂಟ್ ಅಂದರೆ ಡೆಸಿಮಲ್ ಪಾಯಿಂಟ್ಗಳನ್ನು ನೋಡ್ತೀವಿ. ದಶಾಂಶ, ಶತಾಂಶ, ಸಹಸ್ರಾಂಶ, 10th, 100th, 1000th ಅಂತ ಹೇಳಿ ನಾವು ಪ್ಲೇಸಸ್ಗಳನ್ನು ನೋಡ್ತೀವಿ, ಡೆಸಿಮಲ್ ಪ್ಲೇಸಸ್ಗಳನ್ನು. ಪಾಯಿಂಟ್ ಆದಮೇಲೆ ಇಲ್ಲಿರುವಂತಹ ನಂಬರನ್ನು ನೋಡ್ಕೋಬೇಕು. ಪಾಯಿಂಟ್ ಆದ ತಕ್ಷಣ ಇಲ್ಲಿರುವಂಥ ನಂಬರನ್ನು ನೋಡ್ಕೋಬೇಕು. ಹೋಲ್ ನಂಬರ್ ಆದ ತಕ್ಷಣ, ಒಂದು ವೇಳೆ ಹೋಲ್ ನಂಬರ್ ಕೊಟ್ಟಿದ್ರೆ ಓಕೆ, ಹೋಲ್ ನಂಬರ್ ಕೊಟ್ಟಿಲ್ಲ ಅಂದರೆ ಪಾಯಿಂಟ್ ಆದ ತಕ್ಷಣ ಇರುವಂತಹ ನಂಬರ್ ಏನಿದೆ ಇಲ್ಲಿ 5 ಇದೆ. ಪಾಯಿಂಟ್ ಆದ ತಕ್ಷಣ ಇರುವಂಥ ಡಿಜಿಟ್ ಏನಿದೆ ಇಲ್ಲಿ 0 ಇದೆ. ಈಗ ಯಾವುದು ಬಿಗ್ಗೆಸ್ಟ್ ಇದರಲ್ಲಿ? 5 ಬಿಗ್ಗೆಸ್ಟ್ ಏನು 0 ಬಿಗ್ಗೆಸ್ಟು? 5 ಬಿಗ್ಗೆಸ್ಟ್ ಆಗ್ತಾ ಇದೆ. ಆದ್ದರಿಂದ 0.5 ಅಂತಕ್ಕಂಥದ್ದು ನಮಗೆ ಬಿಗ್ಗೆಸ್ಟ್ ನಂಬರ್ ಆಗ್ತಾ ಇದೆ. 0.5 ಈಸ್ ರೈಟ್ ಆನ್ಸರ್. ಅರ್ಥ ಆಗ್ತಿದೆ ಅಲ್ವಾ? ರೈಟ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 14. If a dozen banana cost ₹60, what is the cost of one banana? ಒಂದು ಡಜನ್ ಬಾಳೆಹಣ್ಣಿನ ಬೆಲೆ 60 ಆಗಿದ್ದರೆ ಒಂದು ಬಾಳೆಹಣ್ಣಿನ ಬೆಲೆ ಎಷ್ಟಾಗುತ್ತೆ ಅಂತ ಕೇಳಿದರೆ, ಅಂದರೆ ನಿಮಗಿಲ್ಲಿ ಡಜನ್ಗಳ ಬಗ್ಗೆ ಮಾಹಿತಿ ಇರಬೇಕು. ಡಜನ್ ಅಂತಂದರೆ ಎಷ್ಟು? 1 ಡಜನ್ ಈಸ್ ಈಕ್ವಲ್ಸ್ ಟು, ಓಕೆ, 1 ಡಜನ್ ಈಸ್ ಈಕ್ವಲ್ಸ್ ಟು 12 ಪೀಸಸ್ ಅಂತ ಕರಿತೀವಿ. ಒಂದು ಡಜನಲ್ಲಿ 12 ಪೀಸ್ ಇರ್ತವೆ. 12 ಭಾಗಗಳಿತ್ತಂದರೆ ಅದನ್ನು ನಾವು ಡಜನ್ ಅಂತ ಕರಿತೀವಿ. 12 ಪೀಸನ್ನು ನಾವು ಒಂದು ಡಜನ್ ಅಂತ ಕರಿತೀವಿ. ಹಾಗಾದರೆ 12 ಬಾಳೆಹಣ್ಣುಗಳಿಗೆ ನಾನು ಎಷ್ಟು ರೂಪಾಯಿಯನ್ನು ಕೊಟ್ಟಿದ್ದೀನಿ? 60 ರೂಪಾಯಿಗಳನ್ನು ಕೊಟ್ಟಿದ್ದೀನಿ. ಹಾಗಾದರೆ ಒಂದು ಬಾಳೆಹಣ್ಣಿನ ಬೆಲೆ ಎಷ್ಟು ಅಂತ ಕೇಳಿದರೆ ಅಲ್ವಾ? ಒಂದು ಬಾಳೆಹಣ್ಣಿನ ಬೆಲೆ ಎಷ್ಟು ಅಂತ ಕೇಳಿದರೆ, ಹಾಗಾದರೆ 1 × 60 ಡಿವೈಡೆಡ್ ಬೈ 12 ಆದರೂ ಮಾಡಿರಿ, 60/12 ಆದರೂ ಮಾಡಿರಿ, 12 ಒಂದಲೇ 12 ಹಾಗಾದರೆ ಒಂದು ಬಾಳೆಹಣ್ಣಿನ ಬೆಲೆ 5 ರೂಪಾಯಿ ಆಗ್ತಾ ಇದೆ. ಒಂದು ಬಾಳೆಹಣ್ಣಿನ ಬೆಲೆ 5 ರೂಪಾಯಿ. ಅದೇ ಥರ 12 ಬಾಳೆಹಣ್ಣಿನ ಬೆಲೆ 60 ರೂಪಾಯಿ. ಹಾಗಾದರೆ ಒಂದು ಬಾಳೆಹಣ್ಣಿನ ಬೆಲೆ 5 ರೂಪಾಯಿ ಅಂತಕ್ಕಂಥದ್ದು ನಮಗೆ ಸರಿಯಾದಂಥ ಉತ್ತರ ಆಗ್ತಾ ಇದೆ. ಓಕೆನಾ, ಅರ್ಥ ಆಯ್ತಲ್ವಾ? ರೈಟ್. ಹಾಗಾದರೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ಸಂಖ್ಯೆ
15. ವಾಟ್ ಈಸ್ ದ ರೋಮನ್ ನ್ಯೂಮೆರಲ್ ಫಾರ್ 50? ಅಂದರೆ 50 ನಾವು ರೋಮನ್ ಸಂಖ್ಯೆಗಳಲ್ಲಿ ಯಾವ ಥರ ಬರಿಬಹುದು ಅಂತ ಕೇಳಿದ್ದಾರೆ. ಓಕೆನಾ, 50 ನಾವು ರೋಮನ್ ನಂಬರಲ್ಲಿ ಬರಿಬೇಕಾಗಿತ್ತು ಅಂತಂದರೆ ನಿಮಗೆ ಒಂದಿಷ್ಟು ರೋಮನ್ ಸಂಖ್ಯೆಗಳು ನಿಮಗೆ ಗೊತ್ತಿರಬೇಕು. ಏನು ಅಂತಂದರೆ ನಾವಲ್ಲಿ 7 ಇಂಗ್ಲಿಷ್ ವರ್ಣಮಾಲೆಯ 7 ಅಕ್ಷರಗಳನ್ನು ನಾವು ರೋಮನ್ ಸಂಖ್ಯೆಯಲ್ಲಿ ಬಳಸ್ತೀವಿ. ದೊಡ್ಡ ಅಕ್ಷರಗಳು ಕ್ಯಾಪಿಟಲ್ ಲೆಟರ್ಸ್ಗಳನ್ನೇ ಬಳಸಬೇಕು, ಸ್ಮಾಲ್ ಲೆಟರ್ಸ್ನ ರೋಮನ್ ನಂಬರ್ ಬರಲಿಕ್ಕೆ ಬಳಸಬಾರ್ದು. ಹಾಗಾದರೆ ಆ 7 ಅಕ್ಷರಗಳು ಯಾವುವು, ಆ 7 ಕ್ಯಾಪಿಟಲ್ ಲೆಟರ್ಸ್ ಯಾವುವು ಅಂತಂದರೆ ನೋಡ್ತಾ ಹೋಗ್ರಿ. ಫಸ್ಟು ಐ, ವಿ, ಎಕ್ಸ್, ಎಲ್, ಸಿ, ಡಿ ಮತ್ತು ಎಂ ಅನ್ನುವಂಥ ಈ 7 ಅಕ್ಷರಗಳನ್ನು ನಾವಲ್ಲಿ ಬಳಸ್ತಾ ಇದ್ದೀವಿ. ಹಾಗಾದರೆ ಆಯ್ನ ಬೆಲೆ ನಾನಲ್ಲಿ ಪ್ಲೇಸ್ ಇಡಿಸೋದಿಲ್ಲ, ಇಲ್ಲಿ ಬರಿತಾ ಇದ್ದೀನಿ. ಇದಕ್ಕೆ ನಂಬರ್ನ ಕೊಡ್ತೀನಿ 1 2 3 4 5 6 ಆ್ಯಂಡ್ 7. ಓಕೆನಾ, ಹಾಗಾದರೆ ಫಸ್ಟ್ ನಂಬರ್ನ ವ್ಯಾಲ್ಯೂ ಎಷ್ಟಾಗುತ್ತೆ? ಅದು ಒಂದೇ ಆಗುತ್ತೆ. ಸೆಕೆಂಡ್ ನಂಬರ್ನ ವ್ಯಾಲ್ಯೂ ವಿ ಅಂತಂದರೆ 5 ಆಗ್ತಾ ಇದೆ. ಇದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ವಿಡಿಯೋ ಕೂಡ ನಮ್ಮ ಚಾನಲಲ್ಲಿದೆ, ನೀವು ಅದನ್ನು ಕಂಪ್ಲೀಟಾಗಿ ನೋಡ್ಕೋಬೋದು. ಓಕೆನಾ, ನೆಕ್ಸ್ಟ್ ಎಕ್ಸ್ನ ವ್ಯಾಲ್ಯೂ ಎಷ್ಟಾಗ್ತಾ ಇದೆ ಇಲ್ಲಿ? ಎಕ್ಸ್ ಅಂತಂದರೆ ಒಂದು ನಿಮಿಷ, ಎಕ್ಸ್ ಅಂದರೆ ಎಕ್ಸ್ನ ವ್ಯಾಲ್ಯೂ 10 ಆಗುತ್ತೆ. ನೆಕ್ಸ್ಟ್ ನಾಲ್ಕನೇದು ಏನು ಕೊಟ್ಟಿದ್ದಾರೆ? ಎಲ್ ಅಂದರೆ 50. 50ಕ್ಕೆ ನಾವೇನಂತ ಕರಿತೀವಿ ಇಲ್ಲಿ? ಎಲ್ ಅಂಥೇಳಿ ಬಳಸ್ತಾ ಇದ್ದೀವಿ. ಎಲ್ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ. ನೆಕ್ಸ್ಟ್ ಅದೇ ಥರ ಐದನೇದು ಏನಿದೆ ನಮಗೆ? ಸಿ ಅಂದರೆ 100 ಅಂತ ಅರ್ಥ. ನೆಕ್ಸ್ಟ್ ಅದೇ ಥರ ಆರನೇದೇನಿದೆ? ಡಿ ಅಂದರೆ 500. ಓಕೆನಾ, ನೆಕ್ಸ್ಟ್ ಅದೇ ಥರ ಎಮ್ ಅಂತಂದರೆ ಎಮ್ಗೆ ನಾವೇನಂತ ಕರಿತೀವಿ? 1000 ಅಂಥೇಳಿ ಕರಿತೀವಿ. ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಇದರಲ್ಲಿ ಇನ್ನೊಂದು ಬರುತ್ತೆ, ಅದು ಏನಪ್ಪ ಅಂತಂದರೆ ಬಾರ್ ಅಂಥೇಳಿ ಬರುತ್ತೆ. ಬಾರ್ ಅಂತಂತಂದರೆ ಇಂಟು 100 ಅಂತ ಅರ್ಥ. ಯಾವುದೇ ಸಂಖ್ಯೆಯ ಮೇಲೆ ನಾವು ಬಾರ್ ಹಾಕಿದರೆ ಅದಕ್ಕೆ ಇಂಟು 100 ಮಾಡಬೇಕು ಅಂತ ಅರ್ಥ. ಆ ಸಂಖ್ಯೆಯ ಸ್ಥಾನಕ್ಕೆ ಇಂಟು 100 ಮಾಡಬೇಕು ಅಂತ ಅರ್ಥ ಆಗ್ತಾ ಇದೆ. ಓಕೆನಾ, ರೈಟ್. ನೆಕ್ಸ್ಟು ಇದಿಷ್ಟು ನಿಮಗೆ ಗೊತ್ತಿರಬೇಕಾಗಿರ್ತಕ್ಕಂಥ ಮಾಹಿತಿ. ಇದು ಏನಪ್ಪ ಅಂತಂದರೆ ಇಲ್ಲಿವರೆಗೂ ನಾವು ಮಾಡೆಲ್ ಪೇಪರ್ 3ಯಲ್ಲಿ ಬರುವಂಥ ಒಂದು 15 ಕ್ವಶನ್ಸ್ಗಳನ್ನು ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಎಲ್ಲರೂ ಕೂಡ ಕಂಪ್ಲೀಟಾಗಿ ನೋಡಿದಿರಿ ಅಂತ ನಾನು ಭಾವಿಸ್ತಾ, ಪದೇ ಪದೇ ಇಂತಹ ಕ್ವಶನ್ಸ್ಗಳನ್ನು ನೀವೇ ಪದೇ ಓನ್ ಹಾಕ್ಕೊಂಡು ನೀವೇನಾದರೂ ಡೌಟ್ ಇತ್ತು ಅಂದರೂ ಕೂಡ ಇಲ್ಲಿರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದರೆ ನಾನು ನಿಮಗೆ ನೀಟಾಗಿ ಎಕ್ಸ್ಪ್ಲೇನನ್ನು ಕೂಡ ಮಾಡ್ತಾ ಇದ್ದೀನಿ. ಓಕೆನಾ, ಏನಾದರೂ ಡೌಟ್ ಇದ್ದರೂ ಕೂಡ ಕಾಲ್ ಮಾಡಿ ಅಥವಾ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ಎವ್ರಿ ಒನ್ ವಾಚಿಂಗ್ ದಿಸ್ ವಿಡಿಯೋ.